ಇಂದಿನ ಮಾರುಕಟ್ಟೆಯಲ್ಲಿ ಇವತ್ತು ಕೇವಲ ನಿಮಗೆ 4 ರೂಪಾಯಿ 5 ರೂಪಾಯಿ 6 ರೂಪಾಯಿಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ. ಹಾಗಾದರೆ ಇವತ್ತಿನ ಟಾಪ್ ರೇಟ್ ಏನಾಗಿರಬಹುದು ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಶುಂಠಿ ರೇಟ್ ಇವತ್ತು ಎಂದಿನಂತೆ ಜಾಸ್ತಿನೇ ಆಗಿದೆ ಇವತ್ತು ಕೂಡ. ಹಾಗೆಯೇ ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ, ಅದ್ರ ಜೊತೆಗೆ ಆಲೂಗಡ್ಡೆ ಕೂಡ ಫ್ರೆಶ್ ಆಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು ತುಂಬಾನೇ ಕಡಿಮೆ ಬಂದಿದೆ, ಅದನ್ನ ಕೂಡ ನೀವು ಚೆಕ್ ಮಾಡಬಹುದು. ಹಾಗೇನೆ ನಾನು ವಿಡಿಯೋ ಎಂಡಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ರೇಟು ನಾನು ಮೆನ್ಷನ್ ಮಾಡ್ತೀನಲ್ವಾ, ಅದರಲ್ಲಿ ಟಾಪ್ ರೇಟು ನಿಮಗೆ ಗೊತ್ತಾಗುತ್ತೆ ಇವತ್ತು ಮಾರ್ಕೆಟ್ನಲ್ಲಿ ಏನು ರೇಟ್ ಟಾಪ್ ರೇಟ್ ನಡೆದಿದೆ ಅಂತ ಹೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 13/8/2025 ಬುಧವಾರ. ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಮೊದಲೇ ಹೇಳಿದೆ ಅರೈವಲ್ ತೀರಾ ಕಡಿಮೆ ಬಂದಿದೆ ಅಂತ ಹೇಳಿಬಿಟ್ಟು, ಹಾಗಾಗಿ ನಿಮಗೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ಎಂಡಲ್ಲಿ ನಾನೇನು ಮೆನ್ಷನ್ ಮಾಡಿರ್ತೀನಲ್ವಾ ಟಾಪ್ ರೇಟು ಮತ್ತು ಸೈಜ್ ವೈಸ್ಗಳ ಮೇಲೆ, ಅದರಲ್ಲೇ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 58 ರೂಪಾಯಿ KG ಇದೆ ನೋಡಬಹುದು. ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ. ಹಾಗೆಯೇ ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿದೆ. ಇದು 68 ರೂಪಾಯಿಗೆ 1 KG ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು. ಇದು ಕೂಡ ಫ್ರೆಶ್ ಆಗಿದೆ. ಹಾಗೆಯೇ ಬಿಗ್ ಸೈಜೆಲ್ಲ ಇದ್ದಾವೆ ನೋಡ್ಬೋದು, ಸೈಜ್ಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು 70 ರೂಪಾಯಿಗೆ 1 KG ಬೆಳ್ಳುಳ್ಳಿ ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ರೇಟು ಜಾಸ್ತಿ ಆಗದೆ ಇರೋದು ಒಂದು 15 ಡೇಸಿಂದ ಅಂದರೆ ಅದು ಬೆಳ್ಳುಳ್ಳಿ ರೇಟ್ ಮತ್ತು ನಿಮಗೆ ಒಂದು 30, 35, 40ಇಂದ ಸ್ಟಾರ್ಟ್ ಆಗಿರೋ ಬೆಳ್ಳುಳ್ಳಿ ರೇಟು ಒಂದು 100 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಸೊ ಇದು ಒಂದು 15-20 ಡೇಸೇ ಆಗೋಯ್ತು. ಇದೆ ಸೇಮ್ ರೇಟ್ ಇರ್ತಾ ಇದು ನೋಡ್ಬೋದು 75 ರೂಪಾಯಿ ಇದೆ. ಈ ರೇಟಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ನೀವು ಬೆಳ್ಳುಳ್ಳಿ ಗ್ರಾಹಕರು ನೀವು ಆರಾಮಾಗಿ ಬಂದು ಕೊಂಡ್ಕೊಳ್ಬಹುದು. ಇದು 80 ರೂಪಾಯಿಗೆ 1 KG ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಆಗಿದೆ. 80 ರೂಪಾಯಿಗೆ 1 KG ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದು 85 ರೂಪಾಯಿಗೆ 1 KG ಬೆಳ್ಳುಳ್ಳಿ ಸಿಗ್ತಾ ಇದೆ. ಇದು ಕೂಡ ಇವತ್ತಿನ ಮಾರ್ಕೆಟ್ನ ಟಾಪ್ ರೇಟು. ಬಿಗ್ ಸೈಜಲ್ಲೇ ಇದ್ದಾವೆ ನೋಡಬಹುದು. ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ನಿಮಗೆ 80-85 ರೂಪಾಯಿಗೆ ಒಳ್ಳೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ, ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟು ನೀವು ಮೊದಲೇ ಹೇಳ್ದಂಗೆ ಬೆಳ್ಳುಳ್ಳಿ ರೇಟ್ ಏನು ಜಾಸ್ತಿ ಆಗಿಲ್ಲ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಇದನ್ನು ನೀವು ಗಮನಿಸ್ಬಿಟ್ಟು ನೀವು ಬೆಳ್ಳುಳ್ಳಿ ತರಬೇಕಾಗತ್ತೆ. ಬೆಳ್ಳುಳ್ಳಿ ರೇಟ್ ಮಾತ್ರ ನಿಮಗೆ 100-110 ಇದೇ ರೇಂಜಲ್ಲೇ ಟಾಪ್ ರೇಟ್ಗೆ ಸಿಗೋದು. ಸೊ ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಬಂದು ಕೊಂಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 11 ರೂಪಾಯಿ KG ಇದೆ ನೋಡಬಹುದು. 11 ರೂಪಾಯಿಗೆ 1 KG. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ ನೋಡಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ನಿಮಗೆ ಕೇವಲ 11 ರೂಪಾಯಿಂದ ಶುರುವಾಗ್ತಿದೆ. ಇದು ಕೂಡ 11 ರೂಪಾಯಿ 1 KG. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. 11 ರೂಪಾಯಿಂದ ಶುರುವಾಗ್ತಿದೆ ಆಲೂಗಡ್ಡೆ, ನೋಡಿಕೊಂಡು ನೀವು ತೊಗೊಂಡು ಹೋಗಬೇಕಾಗತ್ತೆ. ಹಾಗೆಯೇ 12 ರೂಪಾಯಿಗೂ ಕೂಡ KG ಸಿಗ್ತಾ ಇದೆ ನೋಡಬಹುದು. 1 ರೂಪಾಯಿನೂ ನಿಮಗೆ ಹೆಚ್ಚು ಕಡಿಮೆ ಸಿಗ್ತಾನೆ ಇರುತ್ತೆ. ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಗ್ರಾಹಕರಾಗಿದ್ದರೆ. ರೈತರಾಗಿದ್ದರೆ ನೀವು ಕೂಡ ಸೈಜ್ಗಳನ್ನ ನೋಡಿಕೊಂಡು ತಗೊಂಡು ಬನ್ನಿ, ಮಾಡ್ಕೊಂಡು ತಗೊಬಂದರೆ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಈ ಆಗ್ರಾ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ನೀವು ನೋಡಬಹುದು ಒಂದು 15, 16, 17, 18, 20 ತನಕ ಟಾಪ್ ರೇಟ್ ನಡೀತಾ ಇದೆ. 12 ರೂಪಾಯಿ KG ಇದೆ. ಇದು ನೋಡಬಹುದು. ಪ್ರತಿಯೊಂದನ್ನು ನೀವು ಗಮನಿಸಬೇಕಾಗತ್ತೆ. ಇದು 18 ರೂಪಾಯಿ KG ಇದೆ. ಚಿಪ್ಸ್ ಆಲೂಗಡ್ಡೆ ನೋಡ್ಬೋದು, ಆಲೂಗಡ್ಡೆ ನೋಡಿದ್ರೆ ಗೊತ್ತಾಗುತ್ತೆ. ಚಿಪ್ಸ್ ಆಲೂಗಡ್ಡೆ ಇದು 18 ರೂಪಾಯಿಗೆ 1 KG ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ನೀವು ತಗೊಂಡು ಹೋಗಬೇಕಾಗತ್ತೆ. ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗಂತೂ ತುಂಬಾ ಲಾಭ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಗೆ ಇದು ಸ್ಟಾರ್ಟಿಂಗ್ ರೇಟೇ 20 ಮೇಲೇ ಇರುತ್ತೆ. ಇದು 24 ರೂಪಾಯಿ KG, 20 ಮೇಲೇ ಇರುತ್ತೆ ಸ್ಟಾರ್ಟಿಂಗ್ ರೇಟು. 1 KGಗೆ ನಿಮ್ಗೆ 24 ರೂಪಾಯಿ ಆದರೆ 1 ಕ್ವಿಂಟಲ್ಗೆ 2400 ರೂಪೀಸ್ ಆಗುತ್ತೆ. ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಾಗಿದ್ದರೆ. ರೈತರಿಗಂತೂ ಈ ಆಲೂಗಡ್ಡೆ ಬೆಳೆದಿರೋರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು 26 ರೂಪಾಯಿ KG ಇದೆ. 1 ಕ್ವಿಂಟಲ್ಗೆ 2600 ರೂಪೀಸ್ ಆಗುತ್ತೆ ನೋಡಬಹುದು. 26 ರೂಪಾಯಿಗೆ 1 KG ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಆಲೂಗಡ್ಡೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಂದೊಳ್ಳೆ ರೇಟ್ ಸಿಗ್ತಾ ಇದೆ. ಅದರಲ್ಲಿನೂ ನೀವು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಯಾರು ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನನಗೆ ಕಮೆಂಟಲ್ಲಿ ಒಬ್ಬರು ಕ್ವಶನ್ ಕೇಳಿದರು, ಮೇಡಮ್ ನಾವು ಯಶವಂತಪುರ ಮಾರ್ಕೆಟ್ಗೆ ರೈತರು ತಗೊಬರ
ತರಬೇಕು, ನಾವು ಬೆಳೆದಿರುವಂತಹ ಬೆಳೆನ ತರಬೇಕು, ಶುಂಠಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಅಂದರೆ ಏನಾದರೂ ನಾವು ಪಾಣಿನ ತರಬೇಕಾ ಅಥವಾ ಏನಾದರೂ ಆರ್ಟಿನ ತಗೊಬರ್ಬೇಕಾ ಅಂತ ಕೇಳ್ತಾ ಇದ್ರಿ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ. ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಬೆಳೆದಿರುವಂತಹ ಬೆಳೆನ ತಗೊಬರಬಹುದು. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 15 ರೂಪಾಯಿ ಕೆಜಿ ಇದೆ. ಇದು ನೋಡ್ಬೋದು ಪೀಸು ಚಕ್ಕೆ, ಇದಕ್ಕೆ 15 ರೂಪಾಯಿ 1 ಕೆಜಿ. ನೋಡ್ಬೋದು ಎಷ್ಟು ಚಿಕ್ಕ ಚಿಕ್ಕ ಪೀಸು. ಇದು ಕೆಲವೊಂದು ಟೈಮಲ್ಲಿ ವೇಸ್ಟ್ ಅಂತ ಬಿಡುವಂತಹ ಶುಂಠಿ, ಆ ಶುಂಠಿಗೆ 15-20 ರೂಪಾಯಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಇದು 20 ರೂಪಾಯಿ ಕೆಜಿ. ನನಗೆ ಇನ್ನೊಬ್ಬರು ಕಮೆಂಟ್ ಹಾಕಿದರು, ಮೇಡಮ್ ನಮ್ಮ ಊರಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ಕೇವಲ ನಮಗೆ 1800 ರೂಪಾಯಿ 1900 ರೂಪಾಯಿ 60 ಕೆಜಿಯ ಬ್ಯಾಗಿಗೆ ತಗೊತಿದ್ದಾರೆ ಮೇಡಮ್ ಫ್ರೆಶ್ ಶುಂಠಿಗೆ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ. ಇದು RMC ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಏನು ರೇಟ್ ನಡೀತಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇರೋಂಥದ್ದು. ಇದು 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರೂಪಾಯಿ ಆಗುತ್ತೆ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 38 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 3800 ರೂಪಾಯಿ ಆಗುತ್ತೆ. ಶುಂಠಿ ಬೆಳೆದಿರುವಂಥ ರೈತರೇ ನನಗೆ ಆ ಕ್ವಶನ್ ಕೇಳಿರೋದು, ಮೇಡಮ್ ನಾವು ಬರ್ಬೇಕಾದ್ರೆ ಪಾಣಿ ತರಬೇಕಾ ಅಂತ. ಇಲ್ಲ ಸರ್, ಅದು ಆ ರೀತಿ ಎಲ್ಲ ಏನೂ ಇಲ್ಲ. ನೀವು ಮಾರ್ಕೆಟ್ಗೆ ಬರಬೇಕು ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ನೀವು ಮಾರ್ಕೆಟ್ಗೆ ಬಂದು ನೀವು ಬೆಳೆದಿರುವಂಥ ಬೆಳೆನ ತಗೊಬಂದು ಮಾರಬಹುದು. ಇದು 58 ರೂಪಾಯಿ ಕೆಜಿ ಇದೆ. 5800 ರೂಪಾಯಿ ಆಗುತ್ತೆ. ಯಾವುದೋ ತಪ್ಪು ಮಾಹಿತಿಗಳನ್ನ ತಿಳ್ಕೊಂಡು ನೀವು ಬರದೆ ಅಥವಾ ನೀವು ಅಲ್ಲಿ ಕೊಟ್ಟು ನಿಮ್ಮ ಊರಲ್ಲೇ ಇರುವಂತಹ ಮಾರ್ಕೆಟ್ಗೆ ಕೊಟ್ಟು ಕಡಿಮೆ ರೇಟಲ್ಲಿ ನೀವು ಕೊಡೋದಕ್ಕಿಂತನೂ ಈ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರೋದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಇವಾಗ ನೋಡಬಹುದು ನೀವು 58, 60, 65, 66 ರೂಪಾಯಿ ತನಕನೂ ಟಾಪ್ ರೇಟ್ ಹೋಗಿದೆ. ಸೊ ನೋಡಿಕೊಂಡು ನೀವು ಮಾರ್ಕೆಟ್ಗೆ ಬರಬಹುದು. ರೈತರು ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಕೂಡ ಮಾರ್ಕೆಟ್ಗೆ ಬರಬಹುದು. ಸೇಮ್ 1 ಮಂತ್ ಆಗೋಯಿತು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಶುಂಠಿಗೆ ನೋಡಬಹುದು ನೀವು. ಇದು 63 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 6300 ರೂಪಾಯಿ ಆಗುತ್ತೆ. ನೋಡಬಹುದು ರೈತರು ನೀವು ಎಷ್ಟೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಕಾಲ್ ಮಾಡ್ಬೋದು. ನಿಮಗೆ ಗಾಡಿ ಇಲ್ಲ, ವೆಹಿಕಲ್ ಇಲ್ಲ ಅಂದ್ರೂ ಕೂಡ ನಮ್ಮ ಕಡೆಯಿಂದನೇ ವೆಹಿಕಲ್ಸ್ ಕೂಡ ನಾವು ಕಳಿಸ್ಕೊಡ್ತೀವಿ. ಹಾಗೆಯೇ ನೀವು ಚೆಕ್ ಮಾಡಿಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ಬರಬಹುದು. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕನೂ ಕೇಳಬಹುದು. ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ, ವಾಟ್ಸಪ್ಪಲ್ಲೂ ನೀವು ಕಳಿಸ್ಕೊಡ್ಬಹುದು. ಅದ್ರ ಜೊತೆಗೆ ಕಾಲ್ ಕೂಡ ಮಾಡಬಹುದು. ಚೆಕ್ ಮಾಡಿಬಿಟ್ಟು ನೀವು ಬರಬಹುದು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು. ಶುಂಠಿ ನಿಮಗೆ ಪೀಸು ಚಕ್ಕೆ ಶುಂಠಿಗೆ ಕೇವಲ 15 ರೂಪಾಯಿಂದ ಶುರುವಾಗುತ್ತೆ. ಟಾಪ್ ರೇಟ್ ಇವತ್ತು 63 ರೂಪಾಯಿ ತನಕ ನಡೀತಾ ಇದೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಈರುಳ್ಳಿನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಕೇವಲ 5 ರೂಪಾಯಿ ಕೆಜಿ ಇದೆ. ನಿಮಗೆ ಮೊದಲೇ ಹೇಳಿದೆ ನಾನು ನಿಮಗೆ, ಕೇವಲ ಇವತ್ತು 4, 5, 6 ರೂಪಾಯಿಂದ ಈರುಳ್ಳಿ ಶುರುವಾಗ್ತಾ ಇದೆ ಅಂತ ಹೇಳಿಬಿಟ್ಟು ಕೇವಲ 5 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಇದು 10 ರೂಪಾಯಿಗೆ 1 ಕೆಜಿ ಇದೆ. 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ. ಚಿಕ್ಕ ಸೈಜಲ್ಲೇ ಇದ್ದಾವೆ, ನೋಡ್ಬೋದು. ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. 10 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ನೀವು ಮಾರ್ಕೆಟಿಗೆ ಬಂದರೆ ಸೊ ನೀವು ಕೊಂಡ್ಕೊಂಡು ಹೋಗ್ಬೋದು. ಯಾವ ರೇಟಲ್ಲಿ ಬೇಕು ಅನ್ನೋದ ನೀವು ನೋಡಿಕೊಂಡು ನೀವು ಕೊಂಡ್ಕೊಂಡು ಹೋಗ್ಬೋದು. 10 ರೂಪಾಯಿಂದ 10 ರೂಪಾಯಿಗೂ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇದು 14 ರೂಪಾಯಿ ಇದೆ 1 ಕೆಜಿ. 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡ್ಬೋದು ಇದೊಂದು ಸ್ವಲ್ಪ ಡ್ಯಾಮೇಜ್ ಇದೆ ಅನಿಸುತ್ತೆ. ನೀವು ಮಾರ್ಕೆಟಿಗೆ ಬಂದಾಗುವಾಗ ನಿಮಗೆ ನೀವು ನೋಡಿದವಾಗ ಗೊತ್ತಾಗುತ್ತೆ. ರೈತರಾಗಿದ್ದರೆ ನೀವು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ನೋಡ್ಬೋದು ಫ್ರೆಶ್ ಈರುಳ್ಳಿ ಇದೆ. ಇದು 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. ಇವತ್ತಿನ ಡೇಟಲ್ಲಿ ಏನು ನಡೆಯುತ್ತೋ ಅದೇ ವಿಡಿಯೋಗಳನ್ನೇ ನಾವು ಹಾಕೋದು. ಇನ್ನೊಬ್ರು ಯಾರೋ ಕಮೆಂಟ್ ಮೂಲಕ ಕೇಳಿದರೆ, ಮೇಡಮ್ ಇವತ್ತಿನ ದಿನದಲ್ಲಿ ಏನು ವಿಡಿಯೋಗಳಿರುತ್ತೋ ಅದನ್ನ ಹಾಕಿ ಅಂತ ಹೇಳಿಬಿಟ್ಟು ಯಾವುದೇ ಹಳೆ ವಿಡಿಯೋಗಳನ್ನ ಹಾಕ್ಬಿಡಿ ಅಂತ. ನಾನು ಹಳೆ ವಿಡಿಯೋಗಳನ್ನ ಹಾಕ್ತಾ ಇಲ್ಲ ಸರ್. ಇದು ಇವತ್ತಿನ ದಿನದಲ್ಲಿ ಏನು ರೇಟ್ ನಡೆಯುತ್ತಲ್ವ, ಆ್ಯಕ್ಷನಲ್ಲಿ ಏನು ರೇಟ್ ಕೂಗ್ತಾರಲ್ವ ಅದೇ ವಿಡಿಯೋಗಳು, ಅದೇ ರೇಟ್ಗಳು. ಇದು 18 ರೂಪಾಯಿ ಕೆಜಿ ಇದೆ. ನೋಡ್ಬೋದು ಇದು 19 ರೂಪಾಯಿಗೆ 1 ಕೆಜಿ 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು ಯಾವುದೇ ರೀತಿಯ ಹಳೆ ವಿಡಿಯೋಗಳು ಅಲ್ಲ ಸರ್. ಇದು ಇವತ್ತಿನ ದಿನದಲ್ಲೇ ನಡೀತಿರುವಂತಹ ವಿಡಿಯೋಗಳು ಇದಾಗಿದೆ. ನಿಮಗೆ ಯಾವುದೇ ರೀತಿ ಡೌಟ್ ಇದ್ರೂ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬನ್ನಿ. ಇಲ್ಲಾಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೆಳೆದಿರುವಂಥ ಈರುಳ್ಳಿನೇ ತಗೊಂಡು ನೀವು ಮಾರ್ಕೆಟಿಗೆ ಬನ್ನಿ. ಇದೇ ರೇಟಲ್ಲೇ ಹೋಗುತ್ತೆ. ಇವಾಗ ಏನು ರೇಟ್ ನಿಮಗೆ ತೋರಿಸ್ತಿದ್ದೀವಲ್ವ ಅದೇ ರೇಟಲ್ಲೇ ಹೋಗ್ತಾ ಇದೆ. ಇದು 20 ರೂಪಾಯಿಗೆ 1 ಕೆಜಿ 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಸೊ ನೋಡಬಹುದು ಪ್ರತಿಯೊಂದನ್ನೇ ನೀವು ಗಮನಿಸಬೇಕು.
ಗಮನಿಸಬೇಕಾಗತ್ತೆ. ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಸೈಜ್ ವೈಸ್ಗಳ ಮೇಲೆ ನಾನು ರೇಟ್ನ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಲ್ವ, ಅದನ್ನು ನೀವು ತುಂಬ ಇಂಪಾರ್ಟೆಂಟಾಗಿ ಕೇಳಬೇಕಾಗತ್ತೆ. ಇದು 20 ರೂಪಾಯಿಗೆ 1 kg, ಇದು 2000 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಬೆಳೆದಿರುವಂತಹ ಬೆಳೆನ ನೀವು ತರಬೇಕು ಅಂದರೆ ಯಾವ ಊರಿನ ಈರುಳ್ಳಿಗೆ ಏನು ರೇಟ್ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಇದು ನೋಡಬಹುದು 21 ರೂಪಾಯಿಗೆ 1 kg, ಇದು 2100 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ನೋಡಬಹುದು ಮಹಾರಾಷ್ಟ್ರ ಈರುಳ್ಳಿ, ಇದು ನೋಡಿದ್ರೇ ಗೊತ್ತಾಗುತ್ತೆ. ಈ ಈರುಳ್ಳಿಗೆ 21 ರೂಪಾಯಿ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಗ್ರಾಹಕರಾಗಿದ್ದರೆ, ರೈತರಾಗಿದ್ದರೆ ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ನಾವು ಯಶವಂತಪುರ ಮಾರ್ಕೆಟಿಗೆ ಹೋಗಬೇಕು ಅಂದರೆ ತುಂಬ ಹಳ್ಳಿಯಲ್ಲಿ ಇರೋರು ಏನು ಯೋಚನೆ ಮಾಡ್ತಾರೆ ಅಂದರೆ ಅಷ್ಟು ದೂರ ನಾವು ತಗೊಂಡು ಹೋಗಬೇಕು, ಮತ್ತು ಎರಡನೇದಾಗಿ ವೆಹಿಕಲ್ ಬಾಡಿಗೆಗಳು ಎಷ್ಟಿರುತ್ತೆ ಏನೋ, ಮತ್ತು ನೆಕ್ಸ್ಟ್ ಅಲ್ಲಿ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಆಮೇಲೆ ಅಲ್ಲಿ ನಾವು ಹೋದರೆ ಏನಾದರೂ ಪಾಣಿ ಏನಾದರೂ ಕೇಳ್ತಾರಾ, ಅಥವಾ RTC ಏನಾದರೂ ಕೇಳ್ತಾರಾ, ಅಥವಾ ಬೇರೆ ಏನಾದರೂ ಕೇಳ್ತಾರೆ ಅನ್ನೋದು ಈ ತುಂಬ ಜನ ಮಾಹಿತಿ ತಪ್ಪು ತಿಳ್ಕೊಂಡಿರ್ತೀರ. ಆ ರೀತಿ ಎಲ್ಲ ಏನೂ ಇರಲ್ಲ. ನೀವು ಅದಕ್ಕೆ ಡೈರೆಕ್ಟಾಗಿ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನಾವು ಅರೈವಾಸ್ನ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಾಸ್ನ ನೀವು ಚೆಕ್ ಮಾಡಬಹುದು. ಆನಿಯನ್ನು 27,934 ಬ್ಯಾಗ್ಸ್ ಬಂದಿದೆ. ನಿಮಗೆ ಮೊದಲೇ ಹೇಳಿದ್ದೆ ಅರೈವಲ್ಸ್ ಕಡಿಮೆ ಬಂದಿದೆ ಅಂತ. ಇವತ್ತು ನೋಡಬಹುದು ಅರೈವಲ್ಸ್ನ ನೀವು ಚೆಕ್ ಮಾಡಿದ್ರಿ ಅಲ್ವಾ, ಕಡಿಮೆ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅರೈವಲ್ಸು. ಪೊಟ್ಯಾಟೊ 16,252 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಗಾರ್ಲಿಕ್ 1,328 ಬ್ಯಾಗ್ಸ್ ಬಂದಿದೆ. ಜಿಂಜರ್ 837 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಆಗಿತ್ತು. ಇದರಲ್ಲಿ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು, ಹಾಗೆ ಕಮೆಂಟ್ ಮೂಲಕನೂ ಕೇಳಬಹುದು, ಅಥವಾ ವಾಟ್ಸಪ್ ಮೂಲಕನೂ ನೀವು ಮಾತಾಡಬಹುದು. ಜೊತೆಗೆ ನನಗೆ ತುಂಬ ಕಮೆಂಟ್ಸ್ ಏನು ಬರ್ತಿದೆ ಅಂದರೆ ಹಿಂದಿಯಲ್ಲಿ ವೀಡಿಯೋಗಳನ್ನ ಮಾಡಿ ಹಾಕಿ ಮೇಡಮ್ ಅಂತ ಹೇಳಿಬಿಟ್ಟು ಇವತ್ತು ಟ್ರೈ ಮಾಡ್ತೀನಿ ಹಿಂದಿಯಲ್ಲಿ ಮಾಡೋಕ್ಕೂ. ನೋಡ್ತಾ ಇದ್ದೀರಲ್ವ, ಪ್ರತಿಯೊಂದು ವೀಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ. ಹಾಗೆಯೇ ನಾನು ವಿಡಿಯೋ ಎಂಡಲ್ಲಿ ನಾನು ಹಾಕ್ತಿರುವಂತಹ ಡೀಟೇಲ್ಸ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ. ರೈತರು ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಶುಂಠಿ ಬೆಳೆದಿರುವಂತಹ ರೈತರು ಶುಂಠಿ ರೇಟು ಎಷ್ಟು ದಿನ ಇದೇ ರೀತಿ ಜಾಸ್ತಿ ಇರತ್ತಂತ ಗೊತ್ತಿಲ್ಲ, ಮತ್ತು ಇನ್ನೂ ಜಾಸ್ತಿ ಆಗತ್ತಾ ಅಂತ ಹೇಳಿ ಕಮೆಂಟ್ ಮೂಲಕ ಕೇಳ್ತಿದ್ರಿ. ಈಗ ಆಲ್ರೆಡಿ ಜಾಸ್ತಿ ಇದೆ ಸರ್. ಇದು 30 ರೂಪೀಸ್ ನಿಮಗೆ ಟಾಪ್ ರೇಟ್ ನಡೀತಾ ಇತ್ತು 1 ಮಂತ್ ಬ್ಯಾಕು. ಇವಾಗ 60, 65, 66 ರೂಪಾಯಿ ಟಾಪ್ ರೇಟ್ ನಡೀತಿದೆ. ಇನ್ನೂ ಎಷ್ಟು ಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೂ ಜಾಸ್ತಿ ಆಗತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಇವಾಗನೇ ನೀವು ತಂದು ಮಾರೋದು ಬೆಟರು. ಇನ್ನೂ ಜಾಸ್ತಿ ಆಗತ್ತಂತ ನೀವು ವೆಯ್ಟ್ ಮಾಡಿದ್ರೆ ಮತ್ತೆ ಸಡನ್ನಾಗಿ ಕಡಿಮೆ ಆದ್ರೂ ಅದಕ್ಕೆ ಮತ್ತೆ ನೀವು ನಮ್ಮ ಹತ್ರ ಕೇಳೋಕ್ಕಾಗಲ್ಲ. ಹಾಗಾಗಿ ನೀವು ಈ ರೇಟಲ್ಲಿ ತಂದು ಮಾರೋದು ಬೆಟರ್ ಅನಿಸುತ್ತೆ. ಇವಾಗ ನಾವು ಈರುಳ್ಳಿಯ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ಗೆ ಇವತ್ತು ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. ಅದು ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,300 ರೂಪಾಯಿಂದ 1,700 ರೂಪಾಯಿ ತನಕ ಹೋಗಿದೆ. ಆವ್ರೇಜು 800 ರೂಪಾಯಿಂದ 1,300 ರೂಪಾಯಿ ತನಕ ಹೋಗಿದೆ. ಇವಾಗ ಅದರಲ್ಲಿ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೆದಿದೆ ಅಂತ ಹೇಳಿ ನೋಡೋದಾದರೆ ಬೆಸ್ಟ್ ಕ್ವಾಲಿಟಿ ಸೂಪರ್ ಸೈಜ್ ಇದ್ದಲ್ಲಿ 2,300 ರೂಪಾಯಿ ತನಕ ಹೋಗಿದೆ. ಇದನ್ನು ನೀವು ಗಮನಿಸಬೇಕಾಗತ್ತೆ. 2,300 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,100 ರೂಪಾಯಿಂದ 2,200 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 2,000 ರೂಪಾಯಿಂದ 2,100 ರೂಪಾಯಿ ತನಕ ಹೋಗಿದೆ. ಮೀಡಿಯಮ್ಮು 1,700 ರೂಪಾಯಿಂದ 1,900 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 1,500 ರೂಪಾಯಿಂದ 1,600 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 1,100 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ. ಆವ್ರೇಜ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,000 ರೂಪಾಯಿಂದ 1,800 ರೂಪಾಯಿ ತನಕ ಹೋಗಿದೆ. ಮಿಕ್ಸ್ ತಂದಲ್ಲಿ 800 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ. ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ ಬೆಸ್ಟ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1,000 ರೂಪಾಯಿಂದ 1,900 ರೂಪಾಯಿ ತನಕ ಹೋಗಿದೆ. ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ 800 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ. ನಗರ್ ಈರುಳ್ಳಿಗೆ 1,500 ರೂಪಾಯಿಂದ 2,400 ರೂಪಾಯಿ ತನಕ ಹೋಗಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1,200 ರೂಪಾಯಿಂದ 1,700 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ, ಹಾಗೆ ನಮ್ಮ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಂಡ್ವಿ. ಇದನ್ನು ನೀವು ಗಮನಿಸಿದ್ರೆ ನೋಡಬಹುದು, ಬಿಜಾಪುರ ಅಂದರೆ ನಮ್ಮ ಕರ್ನಾಟಕದ ಆನಿಯನ್ಗೆ 1,900 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. 1,800, 1,900 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಯಾರೆಲ್ಲ ಕರ್ನಾಟಕದಲ್ಲಿ ಬೆಳೆದಿರುವಂತಹ ಈರುಳ್ಳಿ ಫ್ರೆಶ್ ಈರುಳ್ಳಿ ಇದ್ದು ಮತ್ತು ಬಿಗ್ ಸೈಜಲ್ಲಿ ಇದ್ದರೆ ಸೊ ನೀವು ಕೂಡ ಮಾರ್ಕೆಟ್ಗೆ ತರಬಹುದು. 1,900 ರೂಪಾಯಿ ಟಾಪ್ ರೇಟ್ ನಡೀತಿದೆ. 19 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಇದನ್ನು ಗಮನಿಸ್ಬಿಟ್ಟು ನೀವು ಮಾರ್ಕೆಟ್ಗೆ ತರಬಹುದು.
ಇದರಲ್ಲಿ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ನೀವು ಬೆಳೆದಿರುವಂತಹ ಬೆಳೆ ಇವಾಗ ತರಬೇಕು, ಇವತ್ತು ನಾಳೆ ತರಬೇಕು ಅಂದರೆ ಇವತ್ತು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಬ್ಯಾಗ್ಸ್ ತರ್ತಿದ್ದೀರಾ, ಹಾಗೆಯೇ ಯಾವಾಗ ಬರ್ತಿದ್ದೀರಾ ಅನ್ನೋದನ್ನ ನೀವು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋಯಿಂದ ನಿಮಗೇನಾದರೂ ಯೂಸ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿ ಡೇ ನಾವು ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನಿಮಗೆ ವಾಟ್ಸಪ್ಪಲ್ಲಿ ಗೊತ್ತಾಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ನೋಡಿ. ಹಾಗೆಯೇ ನಾವು ಕೆಲವೊಂದೊಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಕಮೆಂಟ್ ಯಾರೆಲ್ಲ ಏನೆಲ್ಲ ಜಾಸ್ತಿ ಯಾವ ಕಮೆಂಟ್ ಬರುತ್ತೋ ಅದಕ್ಕೆ ನಾನು ಯೂಟ್ಯೂಬ್ ವೀಡಿಯೋದಲ್ಲೂ ಕೂಡ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ ಒಂದೊಂದು ಕಮೆಂಟ್ಗಳಿಗೂ ಕೂಡ. ಸೊ ಹಾಗಾಗಿ ನಾನು ನಿಮಗೆ ಮೇನ್ ಹೇಳೋದೇನೆಂದರೆ ಯೂಟ್ಯೂಬ್ ವೀಡಿಯೋಗಳನ್ನ ಚೆಕ್ ಮಾಡಿ, ಎವ್ರಿ ವೀಡಿಯೋಗಳನ್ನ ಚೆಕ್ ಮಾಡಿ ಅಂತಾನೆ. ಸೊ ಹಾಗೆಯೇ ನಮ್ಮದು ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ. ನೀವು ಗ್ರೂಪಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಎವ್ರಿ ಮಾರ್ನಿಂಗು ನಮ್ಮ ವೀಡಿಯೋಗಳನ್ನ ನೀವು ಚೆಕ್ ಮಾಡ್ಬೋದು. ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ, ಅದನ್ನು ಕೂಡ ನೀವು ನೋಡಬಹುದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋಣ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.